ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವಿನೀತ್ ಗೇಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಈಶ್ವರ್ ಇದ್ದಾನೆ. ಹಾಯ್ ಗಾಯ್ಸ್. ಓಕೆ, ಇವತ್ತು ನಾವು ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ಗೇಮನ್ನು ಆಡಕ್ಕೆ ಹೊರಟಿದ್ದೀವಿ. ಶುರು ಮಾಡೋಣ. ಓಕೆ, ನಮ್ಮ ಹತ್ರ ಇಲ್ಲಿ ವಾಟರ್ ಬಾಟ್ಲ್ ಇದೆ, ಕಾಫಿ ಡಾರ್ಕ್ ರೋಸ್ಟ್ ಇದೆ. ಬ್ರೆಡ್ ಇದೆ. ಓಕೆ, ನಾವಿಲ್ಲಿ ಕೆಲವೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡುವ. ಓಕೆ, ಚೀಸು, ಆಮೇಲೆ ಒಂದು ಎಗ್ ಆರ್ಡ್ರ್ ಮಾಡುವ. ಆಮೇಲೆ ಏನು ಆರ್ಡ್ರ್ ಮಾಡೋಣ? ಆಮೇಲೆ ಹಾಲು ಮಾಡೋಣ. ಟೀ ಏನು ಬೇಡ ಅನ್ಸುತ್ತೆ. ಓಕೆ, ಪರ್ಚೇಸ್ ಮಾಡೋಣ. ಓಕೆ, ಇಲ್ಲಿ ಐಟಮ್ ಬಂತು. ಇಷ್ಟು ಬೇಗ ಕೊಡ್ತಾರೆ ನಮಗೆ. ಸೂಪರ್ ಫಾಸ್ಟ್ ಡೆಲಿವರಿ. ಇದನ್ನು ಫ್ರಿಜ್ಜಲ್ಲಿ ಇಡಬೇಕಂತೆ. ಮತ್ತೆ ಹಾಲು ಉಳಿದೋಗ್ಬಿಡುತ್ತೆ. ಓಕೆ, ಇಟ್ವಿ. ನೆಕ್ಸ್ಟು ಅದನ್ನ ಡಸ್ಟ್ಬಿನ್ ಹಾಕೋಣ. ಓಕೆ, ಇಲ್ಲಿ ಎಗ್ ಇದೆ. ಇವಾಗ ಎಗ್ಗನ್ನು ಇಲ್ಲಿ ಕೆಳಗಡೆ ಇಡೋಣ. ಹುಷಾರಾಗಿದ್ದಾನೆ, ಹೊಡೆದೋಗತ್ತೆ ಗೈಸ್ ಇಲ್ಲಾಂದರೆ. ಹೌದು, ಮತ್ತು ಹೊಡೆದೋಗ್ಬಿಟ್ರೆ ಲಾಸ್ ಆಗುತ್ತಲ್ಲ. ಎಸ್ ಎಸ್. ಓಕೆ, ಚೀಸ್ ಇದೆಯಲ್ಲ, ಚೀಸ್ ಇಡೋಕ್ಕೆ ಸ್ಪೇಸ್ ಇಲ್ಲಲ್ಲ. ಚೀಸ್ ಯಾವ್ದಾರು. ಓಕೆ, ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ. ಆಮೇಲೆ ಜಾಗ ಮಾಡ್ಕೊಂಡು ಇರ್ತಾಯಿತ್ತು ಫ್ರಿಜ್ಜಲ್ಲಿ. ಅಷ್ಟೇ. ಎಲ್ಲಿ ಬಿತ್ತಲ್ಲ ಇದು, ಎಲ್ಲಿಡೋಣ? ಇಲ್ಲೊಂದು ಕಡೆ ಇಡೋಣ. ಓಕೆ, ಇವಾಗ ಏನಿದು? ಆಯಿಲ್ ಅಲ್ಲೇ ರ್ಯಾಕಲ್ಲಿ ಇಟ್ಟಾಯ್ತು. ಅದೆಲ್ಲ ರ್ಯಾಕಲ್ಲಿ ಇಡೋದು ಆಯಿಲನ್ನು. ಓಕೆ, 2 ಆಯಿಲ್ ಹಾಕಿದ್ದೀರಾ? ಇನ್ನು ಡಸ್ಟ್ಬಿನ್ನಿಗೆ ಬಿಸಾಡ್ತಿದ್ದೆ ನಾನು. ಓಕೆ, ಮತ್ತಿವಾಗ ಫ್ರಿಜ್ ಫುಲ್ ಇದೆ. ರ್ಯಾಕಲ್ಲಿಡೋ ಐಟಮ್ಸನ್ನೆಲ್ಲ ಪರ್ಚೇಸ್ ಮಾಡಬೇಕು ಸ್ವಲ್ಪ. ಓಕೆ, ಏನು ಆರ್ಡ್ರ್ ಮಾಡೋಣ? ಒಂದು ಪಾಸ್ತಾ ಆರ್ಡ್ರ್ ಮಾಡೋಣ, ಫ್ಲೋರ್ ಆರ್ಡ್ರ್ ಮಾಡೋಣ. ಆಮೇಲೆ ಚಾಕಿ ಪಿಕ್ಕಿ ಸೀರಿಯಲ್ ಇದೆಯಾ? ಇದೆ. ಚಾಕಿ ಪಿಕ್ಕಿ ಸೀರಿಯಲ್ ಇಲ್ಲ. ಓಕೆ, ಪರ್ಚೇಸ್. ಅದೇ ಬಂತು ಆರ್ಡ್ರ್. ಫಾಸ್ಟ್ ಡೆಲಿವರಿ. ಒಬ್ಬನೇ ಮನುಷ್ಯ ಎಷ್ಟು ಬೇಗ ಇರ್ತಾನೆ. ಓಕೆ, ಇದು ಫ್ಲೋರು. ಇಲ್ಲೇ ಅದನ್ನ ಡಸ್ಟ್ಬಿನ್ ಹಾಕಿ. ಇವಾಗ ನಮ್ಮ ಹತ್ರ $137 ಇದೆ. ಅದರಲ್ಲಿ $37 ಮತ್ತೇನಾದ್ರು ಪರ್ಚೇಸ್ ಮಾಡೋಣ. ಮಾಡಿಬಿಟ್ಟು ರ್ಯಾಕನ್ನು ಫುಲ್ ತುಂಬಿಸಾದ್ಮೇಲೆ $100 ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ಡೇಗೆ 200 ಮಾಡೋಣ. ಥ್ರೋನೇ ಆಗಿದೆ. ಓಕೆ, $37 ಇದ್ದು ಇಲ್ಲಿದೆ. ಈಗ ಏನು ಆರ್ಡ್ರ್ ಮಾಡೋಣ? ಟೀ ಬ್ಲ್ಯಾಕ್ ಆರ್ಡ್ರ್ ಮಾಡೋಣ. $55. ಇರಲಿ. ಓಕೆ, ಪರ್ಚೇಸ್. ಓಕೆ, ಇದನ್ನೊಂದು ಹೋಗಿ ಥ್ರೋ ಮಾಡಿ ಪ್ರೈಸ್ ಸೆಟ್ ಮಾಡೋಣ ಎಲ್ಲದಕ್ಕೂ. ಚಾಕಿ ಪಿಕ್ಕಿ $6, ಇದು $4. ಅದು ಗಾಯ್ಸಿನ ರ್ಯಾಕ್ ತುಂಬಿಲ್ಲ. ಜನ ಬಂದ್ಕೊಂಡು ದುಡ್ಡು ಕೊಟ್ಟಿದ್ಮೇಲೆ ತುಂಬಿಸೋಣ ಐಟಮ್ಸ್ ತರಿಸಿ. ಓಕೆ. ಇದಕ್ಕೆ $5 ಇದೆ. ನಾವು $6 ಹಾಕೋಣ. $1 ಪ್ರಾಫಿಟ್ ಆಗ್ಬೋದಾ? $1 ಅಲ್ಲ, ಪ್ರಾಫಿಟ್ $3 ಆಗುತ್ತೆ. ಇರಲಿ. ಓಕೆ, ಇಲ್ಲಿ ಶುಗರ್ ಪ್ಯಾಕೆಟ್ ಇದೆಯಲ್ಲ, ಸುಸು. ಓಕೆ, ಇದಕ್ಕೂ ಪ್ರೈಸ್ ಸೆಟ್ ಮಾಡಿದ್ದೀವಿ. ಆಯಿಲಿಗೂ ಪ್ರೈಸ್ ಸೆಟ್. ಇದು ಫ್ರಿಜ್ಜಲ್ಲಿ ಇರೋದಕ್ಕೆ ಪ್ರೈಸ್ ಸೆಟ್ ಆಗಿಲ್ಲಲ್ಲ.
ಇದೆಷ್ಟು ಮಾರ್ಕೆಟ್ ಪ್ರೈಸ್ $2. ಐ ನಾವೊಂದು $3 ಮಾಡೋಣ. $3 ಹಾಕೋಣ ನಾವೊಂದು. ಹ್ಞೂ ಓಕೆ $2 ಪ್ರಾಫಿಟ್ ಇದೆ. ಎಲ್ಲದರಲ್ಲೂ ಪ್ರಾಫಿಟ್ ಬೆಳೆಸೋಕೆ ಇಷ್ಟು ನಾವು. ಓಕೆ ಇದು ಮೊಟ್ಟೆಗೊಂದು ಎಷ್ಟು ಹಾಕೋಣ? ಮೊಟ್ಟೆಗೆ ಎಷ್ಟು? ಓಕೆ $4. ನಾನು ಅವತ್ತೊಂದು ಸತಿ ತರಿಸಿದ್ದೆ, ಅದಕ್ಕೆ ಅದು ಪ್ರೈಸ್ ಸೆಟ್ ಆಗಿಬಿಟ್ಟಿದೆ. ಓಕೆ ಅಂಗಡಿನೊಂದು ಓಪನ್ ಮಾಡೋಣ. ಯಾರಾದರೂ ಬರ್ತಾರಾ? ಹೋಗಿ ನೋಡೋಣ. ಜನ ಓಡಾಡ್ತಿಲ್ಲ ಯಾಕೆ ಬರ್ತಿಲ್ಲಲ್ಲ, ಇವ್ರು ಬರ್ಬೋದಾ? ಅಂಕಲ್ ಜಂಟಲ್ ಅಂತಾರೆ ಇದ್ದಾರೆ, ಕೋಟ್ ಸೀಟ್ ಎಲ್ಲ ಹಾಕ್ಕೊಂಡು ಬರ್ತೀರಿ. ಓ ಈ ಆಂಟಿನೂ ಬರ್ತಾರ ಅನ್ಸತ್ತೆ. ನೋಡೋಣ ನಿಲ್ಲಿ. ಬರ್ತೀರಾ? ಮಾತಾಡ್ತಾನೆ ರೆಸ್ಪೆಕ್ಟ್ ಇಲ್ಲ, ರೆಸ್ಪೆಕ್ಟ್ ಬರಬೇಕು, ಇಲ್ಲಾಂದ್ರೆ ಅಡ್ಡ ಹೋಗಂಗಿಲ್ಲ, ಆಚೆ ಹೋಗಂಗಿಲ್ಲ. ಜಂಟಲ್ ಮನ್ ಬನ್ನಿ ಐ ನೋಡ್ರ ತಂದೇನೆ, ಬ್ಲ್ಯಾಕೇ ತಂದೆ ಜಂಟಲ್. ಓ ಮತ್ತೊಬ್ರು ಬಂದೇನೆ. ತುಂಬ ವ್ಯಾಪಾರ ಆಗ್ತಿದೆ ಕಾಯಿಸಿಲಿ ಬೆಳಗ್ಗೆನೆ. ಓಕೆ ಕಾರ್ಡ್ ಕೊಟ್ಟಿದ್ದಾರೆ. $24. ಮೊದಲನೇ ಬಣ್ಣು $24 ಆಗಿದೆ. ಓಕೆ ಚೇಂಜ್ ಕೊಡಬೇಕು. ಓಕೆ $0. 2 ಐಟಮ್ ಕಂಜೂಸ್. ತುಂಬ ವ್ಯಾಪಾರ ಆಗ್ತಿದೆ ಕಾಯಿಸಿಲಿ ಬೆಳಗ್ಗೆನೆ. ತುಂಬ ವ್ಯಾಪಾರ ಅಂತ ಇಷ್ಟೇ ಜನ ಯಾರು ಬಂದಿಲ್ಲ ಎಷ್ಟು. ಓಕೆ ಕೌಂಟ್ರನ್ನು ಬಿಡೋಣ, ಹೋಗೋಣ. ಬರ್ತೀರ ಟಿ ಶರ್ಟ್ ಹಾಕೊಂಡಿವಿ. RCB ಫ್ಯಾನ್ ಇರಬೇಕು. ಏನು RCB ಫ್ಯಾನ್ ಇರಬೇಕು, ರೆಡ್ ಟಿ ಶರ್ಟ್ ಹಾಕೊಂಡು. ಕಾಫಿ ಡಾರ್ಕ್ ರೋಸ್ಟ್ ಟೂ ಎಕ್ಸ್ಪೆನ್ಸಿವ್ ಅಂತೆ. ಏನು ಎಕ್ಸ್ಪೆನ್ಸಿವ್? ನಾನು $1 ಎಕ್ಸ್ಟ್ರಾ ಹಾಕಿದ್ದು ಅಷ್ಟೇ. $4 ಚೇಂಜ್. ಐ $5. ಓಕೆ ನಮ್ಮ ಹತ್ರ $153 ಇದೆ. ಬರ್ತೀರ ಬರಲ್ಲ ಅನ್ಸತ್ತೆ. ಓ ಈ ಆಂಟಿ ಆವಾಗಲೇ ಬಂದಿತ್ತಲ್ಲ, ಮತ್ತೆ ಬರ್ತೀರಿ. ಇವಾಗ ಬನ್ನಿ ಏನೋ ಬರ್ತಿದ್ದೆ ಪ್ಲೀಸ್. ಬರಲ್ಲ ಈ ಆಂಟಿ ಬರಲ್ಲ. ಇನ್ನೊಂದು ಬರ್ತೀರಿ. ಓಕೆ ಓ ಈ ಒಳಗಡೆ ಇದ್ದಾರಲ್ಲ, ನೋಡೇ ಇಲ್ಲ ನಾವು. ಅವ್ರನ್ನ ಬಿಟ್ಟು ಬರ್ತೀವಿ. ಸಕ್ಕರೆ ತಗೊಂಡು ಸಕ್ಕರೆ ಮತ್ತು ಮೊಟ್ಟೆ. $41 ಚೇಂಜ್ ಕೊಡಬೇಕು. 41. ಓಕೆ ಎಣ್ಣೆ ಮತ್ತು ನೀರು $1. 2 ಬಾಟ್ಲಿ ಏನದು ಎಣ್ಣೆ. ಓಕೆ $180 ಆಗಿದೆ. ಇವತ್ತೊಂದು $250 ಆದರೂ ಮಾಡಬೇಕು. ಯಾರೋ ಅಜ್ಜಿ ಬಂದಿದ್ದಾರೆ. ಏನು ತಗೊಂತಿದ್ದೀರಿ? ಸ್ಟಾಕ್ ಕಾಲಾಗ್ತಾ ಇರ್ತೀವಿ ಕಳಿಸ್ಬೇಕು. ಆವಾಗಿಂದ ಆಚೆ ಈಚೆ ಓಡಾಡ್ತಿದ್ದಾರಪ್ಪ. ತುಂಬ ಐ ಅಂತೀರ ಅಜ್ಜಿ. ಹಾಂ ಅಕ್ಟೋಬರ್ ಎಲ್ಲ ಬಂದಿದ್ದಾರೆ. ಇದೊಂದು $60 ಆಗ್ಬೋದಾ? $38. ಹ್ಞೂ ಅದು ಒಳ್ಳೆ ವ್ಯಾಪಾರ ಮಾಡ್ತಾರೆ. ಇವರು ಆಫ್ರಿಕಾದವ್ರು ಅನ್ಸುತ್ತೆ, ಆಫ್ರಿಕನ್ ಲೇಡಿ. ಓಕೆ $28. ಓಕೆ ಇಷ್ಟೇ. $33 ಇದೆ. ನಾವು $34 ಹಾಕೋ. ಇನ್ಕರೆಕ್ಟ್ ಪೇಮೆಂಟ್ ಅಮೌಂಟ್. $1 ಜಾಸ್ತಿ ತಗೊಂಡಂತೆ. ಓಕೆ $33 ತಗೊಂಡು. ಏನದು? ಶುಗರ್ ಪೌಡರ್ ಇಲ್ಲ, ಖಾಲಿ ಆಗಿತ್ತಾ? ಶುಗರ್ ಪೌಡರ್ ಅಂತ ಶುಗರ್ ಪೌಡರ್ ತರಿಸ್ಬೇಕು. ತುಂಬ ಜನ ಬರ್ತಾರೆ, ಅದಕ್ಕೆ ಕಾಲ ಆಗ್ತದೆ ಬೇರೆ. ಚೀಸ್ ಇಲ್ಲ ಅಂತೆ. ಚೀಸು ಇತ್ತಲ್ಲ ನಮ್ಮ ಹತ್ರ, ಒಂದು ಹೋಗಿ ಇಡೋಣ. ಅಂಕಲ್ ಕೊಟ್ಟಿಲ್ಲ, ಅಂಕಲ್ ಹೋಗಿತ್ತಲ್ಲ. ಐ ಜಾಗನೇ ಇಲ್ಲ ಇಲ್ಲಿ.
ಆಗ ನೀರಿನ ಬಾಟ್ಲಿ ಅದು ನೀರಿನ ಬಾಟ್ಲಿ ಜಾಗ ಇಲ್ಲ ಇಲ್ಲೇ ಇಡೋಣ, ನಾಳೆ ಇಡೋಣ, ನಾಳೆ ನೆಕ್ಸ್ಟ್ ಡೇ. ಒಂದೊಂದು ಶುಗರ್ ಪೌಡರ್ ತರಿಸೋಣ. ಎಷ್ಟು ಎಲ್ಲ ಇದೆ ಅಲ್ಲ ಐಟಮ್ ಇದೆಲ್ಲ. ಹಾಂ ಪಾಸ್ತಾ ಒಂದು ತರಿಸೋಣ, ಆಮೇಲೆ ಶುಗರ್ ಪೌಡರ್ ಪರ್ಚೇಸ್ ಮಾಡಿಲ್ಲ. ಅಯ್ಯೋ ಶಿಟ್. ಪಾಸ್ತಾ ಓಕೆ. ಎಷ್ಟು ಬಂತು? ಫ್ಲೋರ್ ಯಾರು ಹಾಕಿದ್ದು? ಓಕೆ, ಒಂದೊಂದು ಆರ್ಡ್ರ್ ಮಾಡೋಣ ಸಾಕು. ಓಕೆ, ಇದು ನಾನು ಫಾಸ್ಟಾಗಿ ಇದ್ದಾರೆ ಕಸ್ಟಮರ್ ಇದ್ದಾರೆ, ಬೇಗ ಬೇಗ ಹೋಗೋಣ. ಇಟ್ಟು ಒಬ್ರು ಆಂಟಿ ಬಂದರು, ಮತ್ತೊಬ್ಬರು ಬರ್ತಾಯಿದ್ದಾರೆ ಕಸ್ಟಮರ್. ತುಂಬ ಲೈನ್ ಆಗಿದೆ, ಬೇಗ ಬೇಗ ಇಡಬೇಕು ನಾನು. ಈಗ ಮತ್ತೊಬ್ಬರು ಬಂದರು, ಫಾಸ್ಟಾಗಿ ಇಡೋಣ. ಆಮೇಲೆ ಒಂದು ಲೈಟ್ ಹಾಕೋಣ. ಹಾಂ ಕತ್ಲಾಗ್ಬಿಟ್ಟಿದೆ. ಐ ದ ಚೆಕ್ಔಟ್ ಆರ್ ಫುಲ್. ಲೈಟ್ ಹಾಕೋಣ, ಕತ್ಲಾಗಿರ್ತೀನಿ. ನಾನು ಮತ್ತೊಂದು ಸತಿ ಹೇಳ್ತೀನಿ ಗಾಯ್ಸ್, ವಿನೀತ್ ಕೆಮ್ಮರಿಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ ಎಲ್ಲರೂ. ಓಕೆ, ಎಷ್ಟು ಚೇಂಜು? $0. ಫಾಸ್ಟ್ ಮಾಡೋಣ. ಹಾಂ ಅವಾಗಿಂದ ಲೈನ್ ಹಾಕಿ ನಿಂತಿರಲಿಲ್ಲ, ಮತ್ತೆ ನೆಕ್ಸ್ಟ್ ಟೈಮ್ ಬರ್ತಿಲ್ಲ. ತುಂಬ ಲೈನ್ ಆಗಿದೆ, ನೀವು ನೋಡ್ಬೋದು. ಮತ್ತಿಬ್ರು ಯಾರೋ ಬಂದಿದೆ. ತಗೊಂಡಿದ್ದೆ ಅಂತ ಇಲ್ಲ, ಲೈನಲ್ಲಿ ನಿಂತಿದ್ದು ಮಾತ್ರ $26. ಓ, ಇದು ತುಂಬ ತಗೊಂಡಿದ್ದಾರೆ ಇವರು. ಅದು ಬಿಲ್ ಆಗಲ್ಲ ಜಾಸ್ತಿ ಅಷ್ಟೇ. ಚೇಂಜ್ $2. ಓಕೆ, ಅಮೌಂಟಾ ಎಷ್ಟು? $0. ಓಕೆ, ತುಂಬ ವ್ಯಾಪಾರ ಆಗ್ತಿದೆ. $400 ಆಗಿಬಿಡ್ತು ಅವಾಗ. ನಾವು ಫಸ್ಟ್ ಎಕ್ಸ್ಪೆಕ್ಟೇಷನ್ $150 ಇಟ್ಟಿದ್ವಿ ಅಷ್ಟೇ. ಎಕ್ಸ್ಪೆಕ್ಟೇಷನ್ ವ್ಯಾಪಾರ ಆಗ್ತಿದೆ ಅಲ್ಲಿ. ಹೌದು. ಓಕೆ, $12. ತುಂಬ ವ್ಯಾಪಾರ ಆಗ್ತಿದೆ ಇವತ್ತೊಂದು $500 ಆಗ್ಬೋದು ಪಕ್ಕ. ಸಂಜೆ ವ್ಯಾಪಾರ ಆಗ್ತಿದೆ ಇಲ್ಲಿ. ಸಂಜೆ ಉಪ್ಪ ಎಷ್ಟು ಐಟಮ್? $43. ಹಾಂ ಓಕೆ, ನಾವು ನಾಳೆ ಒಂದು ಫ್ರಿಡ್ಜ್ ತರಿಸೋಣ ಎಕ್ಸ್ಟ್ರಾ. ಸೀರಿಯಲ್ ಚಾಕಿ ಪಿಕ್ಕಿ ಸೀರಿಯಲ್ ಖಾಲಿ ಅಂತ ಏನು ತಗೊಂಡ್ರು? ಓಕೆ, ಇಲ್ಲಿ ನೋಡ್ಬೋದು ನೀವು 9 ಗಂಟೆ ಆಗಿದೆ. ನೋಡೋಣ ಯಾವ್ದಾದ್ರು ಕಸ್ಟಮರ್ ಬರ್ತೀರಾ ಅಂತ, ಇಲ್ಲಾಂದರೆ 9 ಗಂಟೆಗೆ ಕ್ಲೋಸ್ ಮಾಡೋಣ. ಹಾಂ ತುಂಬ ಕತ್ಲಾಗಿದೆ, ಮನೆ ಹೋಗಕ್ಕೆ ಲೇಟ್ ಆಯಿತು. ಓಕೆ, ಕ್ಲೋಸ್ ದ ಡೇ. ಎಷ್ಟಾಗಿದೆ ಅಂತ $500 ಆಗಿದೆ ಗಾಯ್ಸ್. ಓಕೆ, ಟೋಟಲ್ ಪ್ರಾಫಿಟ್ $258.19. ಬ್ಯಾಲೆನ್ಸ್ ಇರೋದು $529. ಓಕೆ, ಸ್ಟಾರ್ಟ್ ನೆಕ್ಸ್ಟ್ ಡೇ. ಓಕೆ, ಚಾಕಿ ಪಿಕ್ಕಿ ಸೀರಿಯಲ್ ಡೌನ್ ಆಗಿದೆ, ಕಾಸ್ಟ್ ಚಾಕಿ ಪಿಕ್ಕಿ ಸೀರಿಯಲ್ ಇದ್ದು. ಏನೇನು ಖಾಲಿ ಆಗಿದೆ ಆರ್ಡ್ರ್ ಮಾಡೋಣ. ಫ್ರಿಜ್ಜು ತರ್ಸೋದು ಬೇಡ ಇವತ್ತು, ಮತ್ತು ಅರ್ಧ ದುಡ್ಡು ಖಾಲಿ ಆಗುತ್ತೆ. ಫ್ರಿಜ್ಜಿಗೆ ಒಂದು $200 ಇರುತ್ತೆ. ಓಕೆ, ಚಾಕಿ ಪಿಕ್ಕಿ ಸೀರಿಯಲ್ ಒಂದು ಎಗ್ಗಿದೆಯಲ್ಲ, ಇದೊಂದು ಫ್ರಿಜ್ಜಲ್ಲಿ ಇಡೋದು ಏನೋ ಐಟಮ್ ತರ್ಸೋದು ಬೇಡ. ಇದು ತರ್ಸೋಣ, ಕಾಫಿ ಡಾರ್ಕ್ ರೋಸ್ಟ್. ಹಾಂ ತರ್ಸೋಣ. ಜನರಿಗೆ ಬೇಕಾದರೆ ತರ್ಸೋಣ. ಆಮೇಲೆ ಏನು ತರ್ಸೋಣ? $180 ಆಯಿತಾ? ಸಾಕಪ್ಪ. ಹಾಂ ತುಂಬ ಮತ್ತೆ ಯಾರು ಬಂದಿಲ್ಲ ಅಂದರೆ ಕಸ್ಟಮರು ಲಾಸ್ ಆಗುತ್ತೆ. ಹೌದು. ಎಣ್ಣೆ ಇತ್ತಲ್ಲ, ಎಣ್ಣೆ ತರಿಸಿದ್ದು ಇಲ್ಲಿ. ಇವಾಗ ಎಣ್ಣೆ ಜಾಸ್ತಿ ಬರ್ತಿದೆ, ಬೇಕಾಗುತ್ತೆ. ಓಕೆ, ಇದನ್ನೊಂದು ಥ್ರೋ ಮಾಡೋಣ.
ಐಟಮ್ಸನ್ನೆಲ್ಲ ರೀಲೋಡ್ ಮಾಡಿ ಆಮೇಲೆ ಅಂಗಡಿನ ಓಪನ್ ಮಾಡೋಣ. ಓಕೆ ಗಾಯ್ಸ್, ಇಲ್ಲೊಂದು ಲಾಸ್ಟ್ ಬಾಕ್ಸ್ ಇದೆ ಚಾಕಿ ಪಿಕ್ಕಿ ಸೀರಿಯಲಿದ್ದು, ಅದೊಂದು ಇಟ್ಟರೆ ಆಮೇಲೆ ಅಂಗಡಿ ಓಪನ್ ಮಾಡ್ಬೋದು. ಅಂಗಡಿ ಓಪನ್ ಮಾಡಿ ಹೋಗೋಣ. ಓಪನ್ ಮಾಡೋಕ್ಕಾಗಲ್ಲ, ಇದೊಂದು ಬಿಸಾಕಬೇಕಂತ ಬಾಕ್ಸ್. ಓಕೆ, ಅಂಗಡಿನೊಂದು ಓಪನ್ ಮಾಡೋಣ. ಅಂಗಡಿ ಓಪನ್ ಆಗಿದೆ ಗೈಸ್, ನೋಡ್ಬೋದು. ನಿಲ್ಲ ಒಂದು ನಿಮಿಷ, ಅಂಗಡಿನೊಂದು ಕ್ಲೋಸ್ ಮಾಡೋಣ ಫಸ್ಟು. ಚೀಸ್ ಹೇಳೋಣ, ಚೀಸ್ ಹೇಳೋಣ. ಮತ್ತು ಅದಕ್ಕೆ ಪ್ರೈಸ್ ಸೆಟ್ ಮಾಡಿಲ್ಲ ಅಂದರೆ ಅವ್ರು ತೊಗೊತಾರೆ. ತೊಗೊಂಡಾದ್ರ ಮೇಲೆ ಮತ್ತು ನಮಗೆ ಲಾಸ್ ಆಗುತ್ತೆ, ಫ್ರೀಯಾಗಿ ಕೊಟ್ಟಂಗೆ ಆಗುತ್ತೆ. ನೆನ್ನೆ ಇಡಬೇಕು ಅಂತಿದ್ವಿ, ಫ್ರಿಡ್ಜ್ ಜಾಗ ಇರಲಿಲ್ಲ. ಓಕೆ, ಇದಕ್ಕೊಂದು ಪ್ರೈಸ್ ಸೆಟ್ ಮಾಡೋಣ. ಎಷ್ಟಿದೆ ಅದು? ಒಂದು ನಿಮಿಷ, $3 ಇದೆ, ಇದಕ್ಕೊಂದು $4 ಪ್ರಾಫಿಟ್ ಇದೆ ಗೈಸ್. ಅಂಗಡಿ ಓಪನ್ ಮಾಡಿದೆ. ಯಾರು ಕಸ್ಟಮರ್? ಬಂದರು ಆಂಟಿ ಬಂದರು. ಫಸ್ಟ್ ಕಸ್ಟಮರ್ ಗೈಸ್ ಅಂಗಡಿಗೆ. ಫಸ್ಟ್ ಕಸ್ಟಮರ್. ಟೂ ಎಕ್ಸ್ಪೆನ್ಸಿವ್ ಕಾಫಿ ಡಾರ್ಕ್ ರೋಸ್ಟು. ಇಲ್ಲ, ಕಾಫಿ ಡಾರ್ಕ್ ರೋಸ್ಟಿಗೆ ಪ್ರೈಸ್ ಸೆಟ್ ಮಾಡಿದ್ವಾ ನಾವು? $11. ಟೂ ಎಕ್ಸ್ಪೆನ್ಸಿವ್, ಅದು $10 ಇದ್ದಿದ್ದು ಮಾರ್ಕೆಟ್ ಪ್ರೈಸು. ನಾನು $11 ಹಾಕಿದೆ, ಅದು ಟೂ ಎಕ್ಸ್ಪೆನ್ಸಿವ್ ಅಂತ. $1 ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ. ಎಕ್ಸ್ಪೆನ್ಸಿವ್ ಮಿಲ್ಕು. ಕಂಜೂಸ್ ಅಂದರೆ ಕಂಜೂಸು ಎಲ್ಲರೂ. ಅವರಲ್ಲಂತೂ ಬಾರೋ ಮಾಡೋಕ್ಕಾಗಲ್ಲ. ಆಗಲ್ಲ ಅಲ್ಲ. ಓಕೆ ಓಕೆ, ಕೋಟ್ ಹಾಕ್ಕೊಂಡು ಬಂದ್ರಿ ಇಬ್ಬರು. ಎಷ್ಟು ತೊಗೊತಾರಂತ ನೋಡಬೇಕು. ಏನಾದ್ರು ಕಡಿಮೆ ತೊಗೊಂಡ್ರೆ ಇಷ್ಟೇ ತೊಗೊತಾರಲ್ಲ. ಸ್ವಲ್ಪ ಜಾಸ್ತಿ ತೊಗೊಬೇಕು. $42 ತೊಗೊಂಡಿದ್ದಾರೆ. ಓಕೆ, ಹಾಂ, ಇವ್ರು ಯಾರು ಗೈಸ್? ಇಷ್ಟು ಕೊಡ್ಬೇಕು. 2 ಪ್ಯಾಕೆಟ್ ಎಣ್ಣೆ ತಲೆಗೆ ಹಾಕಕ್ಕ? ಮನೇಲಿ ಜಾಸ್ತಿ ಉಪಯೋಗ ಆಗ್ತಿದೆ. ತಲೆಗೆ ಹಾಕಕ್ಕ? ಇಲ್ಲೇ ಬಿಡಿ. $6. ಬರ್ತದೆ ಗೈಸ್. ಓಕೆ, $33 ಚೇಂಜ್ ಕೊಡಬೇಕಂತೆ. ಎಷ್ಟೆಷ್ಟು ಚೇಂಜ್ ಕೇಳ್ತಾರೆ ಅಂತ. ಮನೆಯಿಂದ ಚೇಂಜ್ ತೊಗೊಂಬರೋಕ್ಕಾಗಲ್ಲ ಇವರಿಗೆ. ಎಲ್ಲ ಕ್ಯಾಶ್ $42 ಚೇಂಜ್. ಓಕೆ, $42 ಚೇಂಜ್ ಕೊಟ್ಟೆ. ತುಂಬ ತಗೊಂಡಿದೆ. ಎಲ್ಲರೂ ಕ್ಯಾಶ್ ಕೊಡ್ತೀರಪ್ಪ, ಕಾರ್ಡ್ ಕೊಟ್ಟರೆ ಈಸಿ ಆಗುತ್ತೆ. ಒಳ್ಳೆ ಹುಡುಗ. ಎಲ್ಲ ಅಂಕಲ್ ಪಾಪ ಕೂದಲಿಲ್ಲ. ಅದರಲ್ಲಿ ಸೊಪ್ಪು ಸಿಗುತ್ತದೆ. ಕಾಮಿಟ್ ಚೀಸ್ ಇಲ್ವಾ? ಖಾಲಿ ಆಯ್ತಾ ಚೀಸು? ಅಕ್ಕು ಹಾಲೇ ಖಾಲಿ ಆಗಿಲ್ಲ. ಬೆಳಿಗ್ಗೆ ಯಾರು ಹಾಲು ಕುಡಿಯಲ್ಲ ಅನಿಸುತ್ತೆ ಈ ದೇಶದಲ್ಲಿ. ಓಕೆ, ಎಷ್ಟು ಎಲ್ಲರೂ ಕ್ಯಾಶ್ ಕೊಡ್ತಿದ್ದಾರೆ. ನೀವು ಕ್ಯಾಶ್ ಕೊಟ್ಟರೆ ನೋಡಿ, ಇವಾಗ 2 ಪ್ಯಾಕೆಟ್ ಹಾಲು ತೊಗೊಂಡಿರಿ. ಒಳ್ಳೆ ಆಂಟಿಗೆ ಕಾರ್ಡ್ ಕೊಟ್ಟಿರಿ. ಓಕೆ, 2 ಪ್ಯಾಕೆಟ್ ಶುಗರ್ ಪೌಡರ್. ಒಂದು 2 ವಾರ ಇವರಿಗೆ ಶುಗರ್ ಬರುತ್ತೆ. ಅಷ್ಟು ಶುಗರ್ ತಿನ್ನಿ. ಇವರು 2 ಪ್ಯಾಕೆಟ್ ಶುಗರ್. ಓಕೆ, $25 ಆಯಿತು. ಓಕೆ, ಇಲ್ಲೊಂದು ಆಂಟಿ ಬಂದಿದ್ದಾರೆ. ಏನು ತೊಗೊತಾರೆ ಅಂತ ನೋಡೋಣ. 1 ಪ್ಯಾಕೆಟ್ ಫ್ಲೋರು. ವೀಟ್ ತೊಗೊಂಡಿರಿ. ವೀಟ್ ಫ್ಲೋರ್. ಆಚೆ ಈಚೆ ಏನಕ್ಕೆ ಸುತ್ತಾಡ್ತಾರಂತ. ಇಲ್ಲಿ ಎಂಟ್ರೆನ್ಸಿಂದ ಬರಬೇಕಾದ್ರೆ ಇಲ್ಲಿ ತೊಗೊಂಡು ಆಮೇಲೆ ಇಲ್ಲಿ ತೊಗೊಂಡು ಇಲ್ಲಿಗೆ ಬರೋಕ್ಕಾಗಲ್ಲ. ಅವ್ರಿಗೆ ತೋರಿಸ್ಕೊಬೇಕಲ್ಲ, ಜಾಸ್ತಿ ತೊಗೊತೀವಿ. ಅದಕ್ಕೆಲ್ಲ ಐಟಮ್ಸ್ಗಳನ್ನು ಕೈ ಹಾಕ್ತೀವಿ. ಒಂದು ಪ್ಯಾಕೆಟ್ ಅಷ್ಟೇ ತಿನ್ನೋದಾ? ಹಾಂ, 1 ಪ್ಯಾಕೆಟ್ ಅಷ್ಟೇ.
ಏನಂತ ಕೆಲವೊಬ್ರು. ಮತ್ತೊಬ್ಬರ ಅಂಕಲ್ ಬಂದಿರಿ. ಓಕೆ, ಒಂದು ಪ್ಯಾಕೆಟ್ ತೆಗೆದ್ರೆ ನೋಡಿ ಇವಾಗ 2 ಪ್ಯಾಕೆಟ್, 2 ಪ್ಯಾಕೆಟ್ 2 ಚಾಕಿ ಪಿಕ್ಕಿ ಸೀರಿಯಲ್, ಆಮೇಲೆ ಚೀಸಿಗೆ ಹೋಗ್ತೀರಾ? ಹೌದು ಅನ್ಸುತ್ತೆ. ಚೀಸಿ ಅಲ್ಲ, ಹಾಲು ತಗೊಂಡ್ರಿ. ಚೀಸ್ನ ತರಿಸ್ಬೇಕು. ಇಷ್ಟು ಬೇಗ ಖಾಲಿಯಾಗಿದೆ ಅಂದರೆ 5 ಪ್ಯಾಕೆಟ್ ತರಿಸ್ಬೇಕು ಚೀಸ್. ತರ್ಸೋಣ. ಹಾಂ, ಇಲ್ಲಿ ಗಾಯ್ಸ್ ನಾವು ಇವಾಗ ಏನದು ಚೀಸ್ ತರ್ಸೋಣ. ಕಸ್ಟಮರ್ ವೇಟಿಂಗ್ 1 minute. ಚೀಸ್ ಅಲ್ಲೇ ಇರಲಿ, ಕಸ್ಟಮರ್ಗೆ ಇದು ಮಾಡ್ತಾನೆ. ಅದು ಪ್ರೈಸ್ ಚೆಕ್ ಮಾಡಿದ್ವಲ್ಲ ಆವಾಗಲೇ ನಾವು. ಏನಾಗಲ್ಲ, ಅಡ್ಡ ಬರ್ತು. 2 ಪ್ಯಾಕೆಟ್ ಹಾಲು ಒಂದು ಸತಿ ಕೈಯಲ್ಲಿ. ಹಾಲು ಖಾಲಿಯಾಗಿದೆ. ಹಾಲು ಮೇಲಿದೆ, ಮೇಲಿನ ಶೆಲ್ಫಲ್ಲಿ ಇಲ್ಲಿದೆಯಲ್ಲ ಹಾಲು. ಓಕೆ ಗೈಸ್, ನಾವು ಇವಾಗ ಲೈಟ್ ಹಾಕೋಣ. ಕರೆಂಟ್ ಬಿಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ಕರೆಂಟ್ ಬಿಲ್ಲೆಲ್ಲ ಪೇ ಮಾಡಬೇಕು ಇದರಲ್ಲಿ. ಕರೆಂಟ್ ಬಿಲ್ಲು, ಇದು ಏನದು ಅಂಗಡಿದ್ದು ರೆಂಟು ಅದೆಲ್ಲ ಪೇ ಮಾಡಬೇಕು. ಅಂಗಡಿ ನಮ್ಮದು ಓನ್ ಅಂಗಡಿ ಅಲ್ಲ, ರೆಂಟ್ ತಗೊಂಡಿಲ್ಲ. ಹೊಸ ಅಂಗಡಿ ಕಟ್ಟಣ. ಬಿಲ್ಡಿಂಗ್ ಸೂಪರ್ ಮಾರ್ಕೆಟ್. ಎಷ್ಟೆಷ್ಟು? $3. ಇವತ್ತೊಂದು $700 ಆದರೂ ಮಾಡಬೇಕು. ಬೇಗ ಬೇಗ ಎಲ್ಲ ಪಟ ಪಟ ಸೇಲ್ ಆಗ್ತಿದೆ. ಏನು ಕೊಟ್ಟಿದ್ದು? ಕ್ಯಾಶ್ ಅಲ್ಲ? ಓಕೆ, ನಾವು ಒಂದು ಕ್ಯಾಶಿಯರನ್ನು ಹೈಯರ್ ಮಾಡಬೇಕು. ಅದೆಲ್ಲ ಇದೆ. ಹಾಂ, ಇಲ್ಲಿಗೆ ಏನಕ್ಕೆ ಬಂದಿದ್ದವರು? ಹಾಂ, ತುಂಬ ವ್ಯಾಪಾರ ಆಗ್ತದೆ ಇವತ್ತು. $156.50 ಆಯಿತು. ನನಗಿಂತ ವ್ಯಾಪಾರ ಮಾಡಬೇಕಾಯ್ತು ಇವತ್ತು. ನಾವು ಒಳ್ಳೊಳ್ಳೆ ವ್ಯಾಪಾರ ಮಾಡ್ತೀವಿ. ಓಕೆ, ಇವರು 90 ತೊಗೊಂಡ್ರು. ಎಷ್ಟಾಯಿತು? $40. ಅಷ್ಟೇ ತೊಗೊಂಡು 42 ತೊಗೊಂಡಿದ್ರಲ್ಲ. ಓಕೆ, 9 ಗಂಟೆ ಆಯ್ತು, ಇನ್ಯಾರು ಬರಲ್ಲ ಅನ್ಸತ್ತೆ. ಕ್ಲೋಸ್ ಮಾಡಿ. ಇವಾಂಟಿ ಬಂದರು. ಕ್ಲೋಸ್ ಮಾಡಿದರೆ ಇವಾಗ ಇವಾಂಟಿ ಸೇರಿ ಇರ್ತಿರ್ಲಿಲ್ಲ. 2 ಪ್ಯಾಕೆಟ್ ಎಣ್ಣೆ ಅಷ್ಟೇ. $800 ಆಗಿದೆ ಗಾಯ್ಸ್ ಇವತ್ತು. ಇವಾಗ ನೋಡಿ $820 ಆಗುತ್ತೆ. $90 ಚೇಂಜು. ಅಷ್ಟಕ್ಕೊಂದು ಕೊಟ್ಟರೆ ನಾವೆಲ್ಲಿಗೆ? ಇವತ್ತಿಂದ ತುಂಬ ಸೇಲ್ ಮಾಡಿದ್ವಿ. ಓಕೆ, 9 ಗಂಟೆ ಆಯಿತು, ಮತ್ತೆ ಬರ್ಸಿದಾರಲ್ಲ. ಎಲ್ಲಿ ಒಳ್ಳೇದಲ್ಲ. ಹಾಂ, ಮತ್ತೆ ಹೇಳಿದ್ರೆ ರಾತ್ರಿ ತೆಗಿತೀವಿ ಅಂಗಡಿ. ತುಂಬ ಕತ್ಲಾಗಿರೋ ಕಳಿಸಿದ್ವಿ. ಇಲ್ಲೊಂದು ಲೈಟ್ ಹಾಕಬೇಕು. ಲೈಟ್ ಹಾಕ್ಸಿಲ್ಲ ಇದೆ ಗೌರ್ಮೆಂಟ್. ಸ್ಟ್ರೀಟ್ ಲೈಟ್ ಅಲ್ಲ, ನಾವು ಅಂಗಡಿ ಮುಂದೆ ಒಂದು ಲೈಟ್ ಹಾಕ್ಸ್ಬೇಕು. ಮತ್ತು ಈ ಸೂಪರ್ ಮಾರ್ಕೆಟ್ ಇದ್ದು ನೇಮ್ ಒಂದು ಚೇಂಜ್ ಮಾಡಬೇಕು. ಅದಕ್ಕೆ ದುಡ್ಡು ಬೇಕು ತುಂಬ. ನೋಡೋಣ, ಇದೊಂದು ಕ್ಲೋಸ್ ಮಾಡೋಣ. ಇದು ಓಕೆ, ಟೋಟಲ್ ಪ್ರಾಫಿಟ್ $299. ಬ್ಯಾಲೆನ್ಸು $828. ಓಕೆ, ಸ್ಟಾರ್ಟ್ ನೆಕ್ಸ್ಟ್ ಡೇ. ಓಕೆ ಓಕೆ ಇವಾಗ ಫ್ರಿಜ್ಜಲ್ಲಿಡೋ ಐಟಮ್ಸನ್ನೆಲ್ಲ ತರಿಸ್ಬೇಕು. ಶುಭೋದಯ ಗೈಸ್. ಶುಭೋದಯ. ಚೀಸ್ ತರಿಸ್ಬೇಕು. ಓಕೆ, ನಾವು ಚೀಸ್ ತರಿಸ್ಬೇಕು. ತುಂಬ ನೆನ್ನೆ ಎಷ್ಟು ಬೇಗ ಖಾಲಿ ಆಯಿತು. 2 ನಿಮಿಷಕ್ಕೆ ಖಾಲಿ ಆಯ್ತು ತರಿಸಿದ್ವಿ. ಓಕೆ, 1 ಪ್ಯಾಕೆಟ್ ಚೀಸ್ ತರಿಸಿದ್ವಿ. 1 ಎಗ್. ಫ್ರಿಜ್ಜಲ್ಲಿ ಜಾಗ ಇದೆಯಲ್ಲ? ಜಾಗ ಇದೆಯಪ್ಪ. ಮಿಲ್ಕ್ ಇದೆಯಲ್ಲ? ಆಮೇಲೆ ಮಿಲ್ಕ್ ತರ್ಸೋಣ. ಆಮೇಲೆ ಕಾಫಿ ಡಾರ್ಕ್ ರೋಸ್ಟ್ ತರ್ಸೋಣ. ಎಷ್ಟಾಯಿತು? $95 ಆಯ್ತಲ್ಲ. ಹಾಂ, ಓಕೆ, ಇದನ್ನೊಂದು ಪರ್ಚೇಸ್ ಮಾಡೋಣ. ಆಮೇಲೆ ರ್ಯಾಕಲ್ಲಿಡೋ ಐಟಮನ್ನು ಮಾಡೋಣ. ರ್ಯಾಕಲ್ಲಿ ಪಾಸ್ತಾ ಇದೆ, ಎಣ್ಣೆ ಇದೆ, ಕಾಫಿ ಡಾರ್ಕ್ ರೋಸ್ಟ್ ಇದೆ, ಬ್ರೆಡ್ಡು, ಫ್ಲೋರ್ ಅದನ್ನೆಲ್ಲ ಆರ್ಡ್ರ್ ಮಾಡೋಣ. ಆಮೇಲೆ ಬ್ರೆಡ್ಡು, ಚಾಕಿ ಪಿಕ್ಕಿ ಸೀರಿಯಲ್ಲು, ಫ್ಲೋರು, ಆಮೇಲೆ ಇದಿರಲಿ ಶುಗರ್ ಪೌಡರ್. ಓಕೆ, ಪರ್ಚೇಸ್.
ಇವಾಗ $646 ಉಳಿದಿದೆ. ಆಮೇಲೆ ಆಗತ್ತಲ್ಲ, ಇವತ್ತೊಂದು $1000 ಮಾಡೋಣ. ಮಾಡೋಣ. ಬೀಟ್ ಓಕೆ, ಮಿಲ್ಕ್ ಇದೆ. ಮಿಲ್ಕನ್ನು ಖಾಲಿಯಾಗಿತ್ತು. ಓಕೆ, ಇದು ಫುಲ್ ಇದೆ ಅಂತ ಡಿಸ್ಪ್ಲೇ. ಇದನ್ನೊಂದು ಇಲ್ಲಿ ಇಡೋಣ. ನಾಳೆ ಆಮೇಲೆ ಅಲ್ಲ ನಾಳೆಗಲ್ಲ, ವಾಟರ್ ಬಾಟ್ಲೆಲ್ಲ ಇಟ್ಟು ಎಲ್ಲ ಸ್ಪೇಸ್ ಇತ್ತಂದರೆ ಇಡೋಣ ಇದನ್ನು. ಮತ್ತು ಇದನ್ನೆಲ್ಲ ಇಡೋಕ್ಕಾಗಲ್ಲ, ಮತ್ತು ತೊಂದರೆ ಆಗುತ್ತೆ. ಒಂದು ಶೆಲ್ಫಲ್ಲಿ ಒಂದೊಂದು ಇರಲಿ. ಚೀಸ್ ತುಂಬ ಬೇಗ ಖಾಲಿ ಆಗ್ತದೆ. ಕೈಗೆ ಬರೋದಪ್ಪ. ಮೊಟ್ಟೆ ಹುಷಾರಾಗಿರ್ಬೇಕು, ಹೊಡೆದೋಗ್ಬಿಡುತ್ತೆ. ಹೌದು, ನಮಗೆ ಲಾಸ್. ಓಕೆ ಗಾಯ್ಸ್, ಇಲ್ಲಿ ಬ್ರೆಡ್ ಇದೆ. ಸೌಂಡ್ ಮಾಡತ್ತಿದ್ದು ಸುಕ್ ಅಂತ. ಓಕೆ, ಅಡ್ಡಡ್ಡ ಬರೋದು ಎಲ್ಲಿ ಅಂತ. ಓಕೆ, ಶುಗರ್ ಪೌಡರ್ ಇದೆ. ಈಗ ಹೊರಗಡೆ ಅಷ್ಟು ಐಟಮ್ಸ್ ಸಿಗಲಿ, ಅವರು ತಗೊಂಡು ತುಂಬ ಪ್ರಾಬ್ಲಮ್ ಹೇಳ್ತೀನಿ. ಓಕೆ ಗಾಯ್ಸ್, ಇಲ್ಲಿ ನಾವು ಐಟಮ್ಸನ್ನೆಲ್ಲ ಇಟ್ಟು ಒಳಗಡೆ ಇವಾಗ ಓಪನ್ ಮಾಡೋಣ ಅಂಗಡಿನ. ಜನ ನೋಡಿ ಬರ್ತೀರ ಇಲ್ಲ. ಓಕೆ, ಇದೊಂದು ಚೀಸ್ ಹಾಲೊಂದು ಇಡಬೇಕಿತ್ತಲ್ಲ, ಜಾಗ ಇದೆಯಾ? ಜಾಗ ಇದೆ, ಇಟ್ಬಿಡೋಣ. ಇದೆ ಮಿಲ್ಕನ್ನು ಇಟ್ವಿ ಗಾಯ್ಸ್. ಈಗ ಯಾವಾಗ ಓಪನ್ ಮಾಡ್ಬೇಕು ಗೊತ್ತಾ? ಜನರು ಹಿಂಗೆ ತುಂಬ ಹೋಗ್ತಿರ್ತಾರೆ ನೋಡು, ಅವಾಗ ಓಪನ್ ಮಾಡಿಬಿಡ್ಬೇಕು ಅಂಗಡಿ. ಎಲ್ಲರೂ ಒಳಗಡೆ ಮುಗ್ಕೊಂಡ್ಬಿಡ್ತಾರೆ. ಓಕೆ, ಒಬ್ಬರು ಕಸ್ಟಮರ್ ಬಂದರು. ಅಂಕಲ್ ಬಂದರು. ನೀವು ಬರ್ತೀರಾ? ನಿನ್ನೆ ಬೆಳಗ್ಗೆ ಆಂಟಿ ಬಂದಿದ್ದೀವಿ, ಇವತ್ತು ಅಂಕಲ್ ಬರ್ತೀವಿ. ಫಸ್ಟ್ ಕಸ್ಟಮರ್. ತುಂಬ ಪರ್ಚೇಸ್. ಟೂ ಎಕ್ಸ್ಪೆನ್ಸಿವ್ ಆಯಿಲು. ಏನು ಎಕ್ಸ್ಪೆನ್ಸಿವ್ ಅಪ್ಪ, ನಾನು $3 ಅಷ್ಟೇ ಇರ್ತಿದ್ದು, ಕಾಸ್ಟ್ಲಿ ಆಯ್ತಂತೆ. ತಗೊಂಡ್ರೆ ಬಿಟ್ಟರೆ ಬಿಡ್ತಾರಪ್ಪ ಅಷ್ಟೇ. ಒಟ್ಟು ನನಗೆ ಇವತ್ತು $1,000 ಮಾಡಬೇಕು ಅಷ್ಟೇ. $648 ಇದೆ ಇವಾಗ ನಮ್ಮ ಹತ್ರ. ತುಂಬ ತೊಗೊಂಡಿದ್ದಾರೆ ಇವರು. 2 ಮೊಟ್ಟೆ ಜಿಮ್ಮಿ ಆಗ್ತಿರಬೇಕು, ಪ್ರೋಟೀನ್. ಓಕೆ, ಇಲ್ಲಿ ಕಾಫಿ ಡಾರ್ಕ್ ರೋಸ್ಟ್ ಇದೆಯಲ್ಲ, ಅದನ್ನು ತೊಗೊಂಡ್ರೆ ತುಂಬ ಪ್ರಾಫಿಟ್ ಆಗುತ್ತೆ. $11 ಬೇಕಲ್ಲ, ಅದಕ್ಕೆ ಪ್ರಾಫಿಟ್ ಎಷ್ಟು ಹಾಕಿದ್ರು? ಅದಕ್ಕೆ $2 ಪ್ರಾಫಿಟ್. ಸೇವಿಂಗ್ಸ್ ಆಗುತ್ತಲ್ಲ. ಆದರೂ ಈವಂಟಿಯಲ್ಲಿ ಹೊರಗಡೆ ಹೋದರೆ ನೋಡು ಕತ್ಕೊಂಡು, ಯಪ್ಪ ಎಕ್ಸ್ಪೆನ್ಸಿವ್ ಅಂತ ಅಳ್ತಿದ್ದಾನೆ ಅದಕ್ಕೆ. ಮುಂದೆ ಅಳ್ತಿದ್ದ ಪಾಪ. ನೋಡಿರಿ ತೊಗೊಂಡ್ರು ಆಂಟಿ ಕಾಫಿ. ತುಂಬ ಶ್ರೀಮಂತರಿರ್ಬೇಕು. ಆಫ್ರಿಕನ್ ಅಂಕಲ್. ಇದೇನಿದು? ಒಂದೇ ಆಫ್ರಿಕನ್ ಅಂಕಲ್. ಇಷ್ಟು ಹೈಟ್ ಇದೆಯಾ? ಒಂದೇ ಪ್ಯಾಕೆಟ್ ತಿನ್ನೋದಾ? ಹಾಂ, ಯಪ್ಪ ಏನು ಕಂಜೂಸ್ ಅಂತ. ಈ ಆಂಟಿ 2 ಮೊಟ್ಟೆ. ಈ ಜಿಮ್ ಹೋಗ್ತಾರೆ ಮೊಟ್ಟೆ. ಮೊಟ್ಟೆ ಥರ ಬಿಡಿಯಾಗು ಮಾರ್ರೆ. ಇದು ನೋಡಿ, ಕನ್ನಡಕ್ಕೆ ಹಾಕೊಂಡು ಬಂದು 3 ಐಟಮ್. ಹುಷಾರಾಗಿರ್ಬೇಕು, ಥರ ಕದ್ಬಿಡ್ತಾರೆ ಕಳ್ಕೊಂಡು. ನೋಡಿ, ಸೋಡಾ ಬಿಡಿ. 3 ಐಟಮ್ ಕನ್ನಡ ಹಾಕೊಂಬಂದವರೆಲ್ಲ 3 ಐಟಮ್ ತೊಗೊಂಡ್ತಾರೆ. ಏನೇ ಇದೆ? ವಾಟರ್ ಬಾಟ್ಲು. ಓ, ವಾಟರ್ ಬಾಟ್ಲಿಲ್ಲ ಅಲ್ಲ. ಕರೆಕ್ಟ್. ಇಲ್ಲ, ಒಂದು ನಿಮಿಷ. ಇದನ್ನು ನೀರಿಗೋಸ್ಕರ ಜನ ಒದ್ದಾಡೋದು ಏನಕ್ಕೆ ಮತ್ತೆ ಪಾಪ. ನಿನಗೆ ಓಪನ್ ಮಾಡಿಬಿಟ್ಟು ಬಿಡ, ಮಾಡೋದು ಬೇಡ. ಕಾರ್ಡ್ ಕೊಟ್ಟರೆ ಮಾಡೋಣ ಅಷ್ಟೇ. $54. ಏನಿದೆ ಆಂಟಿ? ಒಂದು ನಿಮಿಷ. ಓಕೆ, ವಾಟರ್ ಬಾಟ್ಲು. ಓಕೆ, ಪರ್ಚೇಸ್ ಮಾಡಿದ್ವಿ ವಾಟರ್ ಬಾಟ್ಲನ್ನು. ಪರ್ಚೇಸ್ ಮಾಡಿ ವಾಟರ್ ಬಾಟ್ಲನ್ನು ನಾನು ಅವತ್ತೊಂದು ದಿವಸ ತರಿಸಿದ್ದೆ, ಅದಕ್ಕೆ ಪ್ರೈಸ್ ಹಾಕೋದೇನು ಬೇಡ ಅನ್ಸುತ್ತೆ. ಕ್ಲೋಸ್ ಅಂತ ಇಟ್ಟಿದ್ದೀವಿ ಮತ್ತೆ ನಾನು ಅದೇ ಮಾಡ್ತೀನಿ ಕ್ಲೋಸ್.
ಚೀಸ್ ಇದೆಯಲ್ಲ ಅಲ್ಲಿ, ಚೀಸ್ ಇದ್ದರೆ ಇಡೋಕ್ಕಾಗಲ್ಲ. ಈಗ ಬಂದು ವಾಟರ್ ಬಾಟ್ಲ್ ಇಡೋದು ಜಾಗ ಮಾಡ್ಕೊಬೇಕಾಗಿತ್ತು. ಆಂಟಿ ಒಳ್ಳೆಯದು ಕಾರ್ಡ್ ಕೊಟ್ಟು $30. ಓಕೆ, $818 ಆಯಿತು. ಓಕೆ, ಕ್ಲೋಸ್ ಮಾಡಿದ್ರಲ್ಲ, ನಾವು ಕ್ಲೋಸ್ ಮಾಡಿದ್ವಲ್ಲ. ಅಯ್ಯೋ ಬರ್ರಿ ಆಂಟಿ, ಬನ್ನಿ. ಒಂದು ವ್ಯಾಪಾರ ಹೋಯ್ತು. ಯಾರೋ ಅಂಕಲ್ ಬಂದಿದೆ, ಅಜ್ಜ. ಟೂ ಎಕ್ಸ್ಪೆನ್ಸಿವ್ ಚೀಸು. ಇರೋದೇ ಕಡಿಮೆ ಅದು. ನೆನ್ನೆ ಅಷ್ಟು ಬೇಗ ಕಾಲೇಜಿದ್ದು ಕಾಫಿ ಅದನ್ನು ತೊಗೊಳಕ್ಕಾಗತ್ತೆ, ಚೀಸ್ ತೊಗೊಳಕ್ಕಾಗಲ್ಲ. ಹಾಕ್ಲ ಸಾಲ ಮಾಡು. ಅವ್ರು ಆಂಟಿ ಬಂದಿದ್ರಲ್ಲ, ಅವ್ರು ಎಲ್ಲಿಗೆ ಹೋದ್ರು ಗೊತ್ತಿಲ್ಲ. ಕತ್ಕೊಂಡು ಯಾರೂ ಬರೋಂಗಿಲ್ಲಲ್ಲ. ಅಂಕಲ್ ಗೊತ್ತಿಲ್ಲ ಬಂದಾರ. ಇದು ಇವ್ರು ಬರ್ತಾರೆ. ಬನ್ನಿ ಬನ್ನಿ, ನಿಮ್ಮ ಮನೆಗೆ ಹಿಟ್ಟು ಖಾಲಿ ಆಗಿದೆ ಅಂತಲ್ಲ, ಥರ ಕೇಳಿದ್ರು ಅಂತಲ್ಲ, ಬರ್ರಿ. ಹಾಂ, ಬಂದರು. ಓಕೆ, ಈಗ ನನಗೆ ಬೆಳಗ್ಗೆ ಬಂದಂಗಿದೆ ಅವನ್ನ ಚೆಡ್ಡೆ ಹಾಕೊಂಡಿರಲಿ. ಒಂದು ನಿಮಿಷ, ನಾನು ವಾಟರ್ ಬಾಟ್ಲು ಸ್ಪೇಸ್ ಖಾಲಿ. ಅಯ್ಯೋ ಕಷ್ಟ ಖಾಲಿ. ಮತ್ತು ವಾಟರ್ ಬಾಟ್ಲಿಗೆ ಪ್ರೈಸ್ ಚೆಕ್ ಮಾಡಿಲ್ಲ ಅಂದರೆ ಅದನ್ನು ತೊಗೊಂಡ್ರೆ ಕಷ್ಟ. ಹಾಂ, $3 ಸೆಟ್ ಆಗಿದೆ. ಜಾಸ್ತಿ ಮಾಡಬೇಕಾಯ್ತು. ಇವೆಲ್ಲ ಅದು $2 ಇರೋದು, ನಾನು $3 ಇಟ್ಟಿದ್ದೀನಿ ಸಾಕು. ಜಾಸ್ತಿ ಇಟ್ಟರೆ ಎಕ್ಸ್ಪೆನ್ಸಿವ್ ಅಂತ ತೊಗೊಳೋದೇ ಇಲ್ಲ. ನೋಡಿ ಚೆಡ್ಡೆ ಹಾಕೊಂಡು. ಓಕೆ, $23. $862 ಆಗಿದೆ ಜಾಸ್ತಿ ಇರುತ್ತೆ. $80 ಚೇಂಜ್. 78. ಓಕೆ, ಕತ್ಲಾಗ್ತಾ ಬಂತು. ಇವ್ರದ್ದೊಂದು ಚೆಕ್ಔಟ್ ಮಾಡಿ ಲೈಟ್ ಹಾಕೋಣ. ಹಾಂ, ಅದೇ ಲೈಟ್ ಹಾಕೋಣ. $24. ಓಕೆ, ನಾವೊಂದು ಕ್ಯಾಶಿಯರನ್ನು ಹೈಯರ್ ಮಾಡೋಣ. ಕಂಪ್ಯೂಟ್ರಿಗೆ ಹೋಗಿ ಮ್ಯಾನೇಜ್ಮೆಂಟಿಗೆ ಹೋಗಿ, ಓಕೆ, ಹೈರಿಂಗಿಗೆ ಹೋದೆ. ಕ್ಯಾಶಿಯರ್ ಸ್ಟೋರ್ ಲೆವೆಲ್ 10 ಆಗಬೇಕಂತೆ, ಮತ್ತು 200 ಚೆಕ್ಔಟ್ ಮಾಡಬೇಕಂತೆ. 200 ಬಿಲ್. ನಮ್ದು ಇವಾಗ ಎಷ್ಟಾಗಿದೆ? ನಮ್ದು ಇವಾಗ 177 ಆಗಿದೆ. 23 ಬೇಕು ಚೆಕ್ಔಟ್. ಜನ ಇವತ್ತಿಗೆ ಆಗಲ್ಲ ಅನ್ಕೊಂತೀನಿ. ಓಕೆ, $906 ಆಯಿತು. $1000 ಮಾಡೋಣ ಇವತ್ತು. ಅದೇ $1000. 567. ಓಕೆ, $88 ಚೇಂಜ್. ಯಪ್ಪ ಇಷ್ಟೊಂದು ಚೇಂಜ್ ಬೇಕು. ಮುಗಿಸ್ತಾರೆ ನಮ್ಮನ್ನು. ಬರೀ ಚೇಂಜ್ ತೊಗೊಂಬರೋಕ್ಕಾಗಲ್ಲ, ಮನೆಯಿಂದ ಬರ್ತಾ. ಈ ಜನರು ಐಟಮ್ ತೊಗೊಳಕ್ಕೆ ಬರಲಿಲ್ಲ ಅಂದ್ರೆ ನನ್ನನ್ನು ನೋಡೋಕ್ಕಾದ್ರೂ ಬರ್ತಾರೆ. ಇಷ್ಟು ಫೇಮಸ್ ನಾನು. ಅದಕ್ಕೆ ಗಾಯ್ಸ್, ಜನರೆಲ್ಲ ಬಂದು ಒಂದು ಸ್ವಲ್ಪ ಏನಾದರೂ ಒಂದು ತೊಗೊಂಡು ಹೋಗ್ತಾರೆ ಅಷ್ಟೇ. ನಾನು ನೋಡಬೇಕಲ್ಲ. ಏನು ಕುಡಂಟ್ ಫೈಂಡ್ ಪಾಸ್ತಾ ಖಾಲಿ. ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಐಟಮ್ ಎಲ್ಲ ಗೊತ್ತೇ ಆಗಲ್ಲ. $4. 1 2 3 4. ಒಪ್ಪ, ಎಲ್ಲರೂ ಕ್ಯಾಶ್. $71. ಎಲ್ಲರೂ ಕ್ಯಾಶ್ ಕೊಡ್ತಾರೆ, ಕಾರ್ಡೇ ಕೊಡ್ತಿಲ್ಲ ಯಾರು. 9 ಗಂಟೆ ಆಯಿತು. $1032 ಆಯಿತು ನಮ್ಮ ಹತ್ರ. ಈಗ ಬರ್ತಾರೆ ಇವತ್ತು. ಬರ್ತಾರ ಅಂತ ನೋಡೋಣ, ಇಲ್ಲಾಂದರೆ ಇಲ್ಲಿಗೆ ನಾವು ವೀಡಿಯೋನ ಎಂಡ್ ಮಾಡುವ. ಲೈಟ್ ಬಂತು, ಯಾರು ಬರ್ತಿಲ್ವಾ? ಕ್ಲೋಸ್ ಮಾಡೋಣ. ಓಕೆ, ಕ್ಲೋಸ್ ಮಾಡೋಣ. ಓಕೆ, ಪ್ರಾಫಿಟ್ಟು $203, ಬ್ಯಾಲೆನ್ಸು $1032.
ಓಕೆ, ಇಲ್ಲಿಗೆ ನಾವು ವೀಡಿಯೋನ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಸಬ್ಸ್ಕ್ರೈಬ್ ಮಾಡಿ.